ಡಾಕ್ಯುಮೆಂಟ್ಸ್ ಏನಂದರೆ ಸರ್, 2002ರಲ್ಲಿ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮಪ್ಪ ಹೆಸರು ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಹೆಸರು ಅವ್ರ ಹೆಸರು ಇದ್ದರೆ ಏನೂ ಡಾಕ್ಯುಮೆಂಟ್ಸ್ ಬೇಡ. ಅದರಿಂದ ನಾವು ಮ್ಯಾಪಿಂಗ್ ಮಾಡ್ಬೋದು. ಹೆಸರು ಇಲ್ಲ ಅಂದರೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಏನು ಡಾಕ್ಯುಮೆಂಟ್ಸ್ ಕೊಡಬೇಕು? ಫಸ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಪಾಸ್ಪೋರ್ಟು, ಅದಿಲ್ಲ ಅಂದರೆ ಬರ್ತ್ ಸರ್ಟಿಫಿಕೇಟು, ಇಲ್ಲ ಅಂದರೆ 10th SLC ಓದಿರುವ ಸರ್ಟಿಫಿಕೇಟು, TC ಅಲ್ಲ ಸರ್ಟಿಫಿಕೇಟು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಆ ಕ್ಯಾಸ್ಟ್ ಸರ್ಟಿಫಿಕೇಟು. ಈ 4 ಡಾಕ್ಯುಮೆಂಟ್ಸು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಇದು ಇಲ್ಲ ಅಂದರೆ ಒಂದು ಪೆನ್ಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಆ ಪೆನ್ಷನ್ ಸರ್ಟಿಫಿಕೇಟು ಇದು ನಾವು ಕೊಡ್ಬೋದು. ಆಧಾರ್ ಕಾರ್ಡು, TC ಇದೆಲ್ಲ ಡಾಕ್ಯುಮೆಂಟ್ಸ್ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಯಾರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಯಾರ ಹೆಸರು 2002 ವೋಟರ್ ಲಿಸ್ಟಲ್ಲಿ ಇಲ್ಲ, ಅವರು ಬೇಗ ಪಾಸ್ಪೋರ್ಟು, ಇಲ್ಲಾಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇಲ್ಲಾಂದರೆ ಹುಡುಕಿ ಸ್ಕೂಲ್ ಸರ್ಟಿಫಿಕೇಟು ರೆಡಿ ಮಾಡ್ಕೊಳ್ಬೇಕು. ಇದೇ ಡಾಕ್ಯುಮೆಂಟ್ ಸರ್, ಬೇರೆ ಏನು ಡಾಕ್ಯುಮೆಂಟ್ಸ್ ಇಲ್ಲ. 2002ರಲ್ಲಿ ಒಂದು ವೇಳೆ ಹೆಸರಿಲ್ಲ ಅಂದರೆ ಸೊ ಮುಂದಿನ ಪ್ರಕ್ರಿಯೆ ಏನು ಸರ್? ಮುಂದಿನ ಪ್ರಕ್ರಿಯೆ ಏನಂದರೆ ಅದೇ ಎನ್ಯುಮರೇಷನ್ ಫಾರ್ಮ್ ಅಂತೂ ಫಿಲ್ ಮಾಡಲೇಬೇಕು. BLOs ಮನೆಗೆ ಬರ್ತಾರೆ, ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಲಿ ಅವರು. ಜೊತೆಗೆ ಚುನಾವ್ ಆಗೋರು ಬರ್ತಾರಲ್ಲ, BLOs ಬರ್ತಾರಲ್ಲ, ಅವ್ರು ಏನು ಡಾಕ್ಯುಮೆಂಟ್ ಕೇಳ್ತಾರೆ, ಸಪೋರ್ಟಿಂಗ್ ಡಾಕ್ಯುಮೆಂಟು, ಆ ಡಾಕ್ಯುಮೆಂಟ್ ಕಟ್ಬಿಟ್ರೆ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಬಂದ್ಬಿಡುತ್ತೆ ಅಷ್ಟೇ. ಸರ್, ಸಾಕಷ್ಟು ಜನಕ್ಕೆ ಮಾಹಿತಿ ಗೊತ್ತಿರಲ್ಲ. ಈಗ ನಾನು ಸೆಲ್ಫ್ ಮ್ಯಾಪಿಂಗ್ ಮಾಡ್ಬೇಕಂದ್ರೆ ಅದರ ಪ್ರೊಸೀಜರ್ ಹೇಗಿರುತ್ತೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಒಂದು ಆ್ಯಪ್ ಬಿಟ್ಟಿದ್ದಾರೆ, ECI ನೆಟ್ ಅಂತ. ಆ ECI ನೆಟ್ಟಲ್ಲಿ ನಾವು ಡೌನ್ಲೋಡ್ ಮಾಡಿ ಆ್ಯಪ್ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ, ಕಂಪ್ಯೂಟರಲ್ಲಿ ನಾವು ಆ್ಯಪ್ ಡೌನ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಲಿಂಕ್ ಇದೆ, ECI.government. ಲಿಂಕ್ ಇದೆ. ಆ ಲಿಂಕಲ್ಲಿ ಓಪನ್ ಮಾಡಿ ನಾವು ನಮ್ಮ ಹೆಸರು ನಾವು ನೋಡ್ಬೋದು. ಅದರಲ್ಲಿ ನಾವು 2002ರಲ್ಲಿ ನಮ್ಮ ಹೆಸರು ಇದೆ ಇಲ್ಲ ಅಂತ ನಾವು ನೋಡ್ಬೋದು. ನಮ್ಮ BLO ಯಾರು ಅಂತ ನಾವು ನೋಡ್ಬೋದು. ಮತ್ತು ಪ್ರೆಸೆಂಟು 2024ನಲ್ಲಿ ನಾವು ವೋಟ್ ಹಾಕಿದ್ದೀವಿ ಇಲ್ಲ ಅಂತ ಅದು ನಾವು ನೋಡ್ಬೋದು. ಅದರಲ್ಲಿ ನಮ್ಮ ಹೆಸರು ಇಲ್ಲ, ನ್ಯೂ ವೋಟರ್ ಐಡಿ ನಾವು ರಿಜಿಸ್ಟರ್ ಮಾಡಬೇಕು, ಅದು ನಾವು ECI ನೆಟ್ಟಲ್ಲಿ ಮಾಡ್ಬೋದು. ಎಲ್ಲ ಕೆಲಸ ಆ್ಯಪಲ್ಲಿ ನಾವು ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು, ಎಲ್ಲೂ ಹೋಗೋದು ಬೇಡ. ಅದು ಗೊತ್ತಿಲ್ಲ ಅಂದರೆ ಈ ಥರ ಮಸ್ಜಿದ್ನಲ್ಲಿ ಅಥವಾ ಯಾರ್ಯಾರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ, ಯಾರು ಓದಿದ್ದಾರೆ, ಅವ್ರ ಹತ್ರ ಹೋಗಿ ನಾವು ನಮ್ಮ ಕೆಲಸ ಮಾಡಿಸ್ಕೊಳ್ಬೋದು. ವೀಕ್ಷಕರೇ, ನಮ್ಮ ಕುಟುಂಬದಲ್ಲೂ ಕೂಡ ವಿದ್ಯಾವಂತರು ಇರ್ತಾರೆ. ECI ನೆಟ್ ಆ್ಯಪಿನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೂ ಸ್ಕ್ರೀನ್ ಮೇಲೂ ಕೂಡ ಡಿಸ್ಪ್ಲೇ ಮಾಡ್ತೀನಿ. ತಮ್ಗೆ ಈ ಆ್ಯಪ್ ಬೇಕಾ ತೋ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ರಿಗೂ ಅತ್ಯಗತ್ಯವಾಗಿರುವ ಈ ಆ್ಯಪನ್ನು ಈ ಕೂಡಲೇ ಡೌನ್ಲೋಡ್ ಮಾಡಿ. ಲಿಂಕ್ನ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತಾ ಹೋಗ್ತೀನಿ. ಸರ್, ಈಗ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದ್ರೆ, SIR ಬಗ್ಗೆ ಸಾಕಷ್ಟು ಜನ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. SIR ಏನು, ಸೊ ನಮ್ದು ಆಗಿಲ್ಲ ಅಂದ್ರೆ ಹೇಗೆ? ಬಹಳಷ್ಟು ಜನಂಗೆ ಈ ಒಂದು ಪ್ರಶ್ನೆ ಮನಸ್ಸಲ್ಲಿದೆ. ಸೊ ಇದ್ರ ಬಗ್ಗೆ ಒಂದು ಸಮಾಧಾನಕರವಾದ ಮಾತು ಏನು ಹೇಳ್ತೀರಾ ಸರ್? ಸಮಾಧಾನ ಏನಂದ್ರೆ ಸರ್, ಟೆನ್ಷನ್ ತಗೊಳಕ್ ಬೇಡ. ಇದು ಈಸಿನೇ. ಇದು ನಮ್ಮ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಅದು ಮಾಡಲೇಬೇಕು. 1951 ಇವತ್ತವರೆಗೂ ಒಂದು 8 ಸಲ ಈ SIR ಆಗಿದೆ. ಏನು ತೊಂದರೆ ಆಗತ್ತೆ, ಓಡಾಡಬೇಕು, ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಕೊಳ್ಬೇಕು ಅಷ್ಟೇ. ಮಾಡಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ ಸರ್, ಆರಾಮಾಗಿರ್ಲಿ. ಯಾರೋ ಏನೋ ಅಫಾ ಮಾಡ್ಬಿಡ್ತಾರೆ, ಅದು ಕೇಳ್ಕೊಂಡು ಟೆನ್ಷನ್ ತಗೊಂಡು ಏನು ಬೇಡ. ಸೊ SIR ಪ್ರಕ್ರಿಯೆ ನಡೀತಿದೆ. ಸೊ ಈ ಒಂದು ಪ್ರೊಸೆಸ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಚಾರ್ಜಸ್ ಇದೆಯಾ, ಫೀಸ್ ಇದೆಯಾ, ಗೌರ್ಮೆಂಟಿಗೆ ನಾವೇನಾದ್ರು ಕಟ್ಟಬೇಕಾ? ಸೊ ಯಾಕಂದ್ರೆ ನೀವು ಇಷ್ಟೊಂದು ಜನ ಮಾಡ್ತಿದ್ದೀರಾ, ನಿಮ್ಗೊಂದು ಅಂದಾಜು ಇರುತ್ತೆ. ಸೊ ಅದು ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಏನು ಚಾರ್ಜಸ್ ಇಲ್ಲ, ಇದೆಲ್ಲ ಫ್ರೀನೇ ಮಾಡ್ತಾ ಇರೋದು. ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ, ನಾವು ಅದು ಫ್ರೀನೇ ಮಾಡ್ತಾ ಇರೋದು. ನಮ್ಮ ಸಮುದಾಯ ಜನರಿಗೆ, ಬೇರೆ ಸಮುದಾಯದಲ್ಲಿ ಇರುವ ಜನರಿಗೆ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಯಾವುದಾದ್ರೂ ಇರಲಿ, ಅವ್ನು ಮಾನವ. ಅದನ್ನ ನೋಡಿ ನಾವು ಎಲ್ಲರಿಗೂ ಕೆಲಸ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ, ಸಾಹಿಲ್ ಅಂತ, ಗೌಸ್ ಅಂತ, ಹಬೀಬು, ಫೈಜೂರ್, ನಮ್ಮೆಲ್ಲ ಫ್ರೆಂಡ್ಸು, ಇವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಮಾನವನಕ್ಕೆ ನೋಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಏನು ಚಾರ್ಜಸ್ ಇಲ್ಲ ಸರ್, ಫ್ರೀ ಆಫ್ ಕಾಸ್ಟ್ ಕೆಲಸ ಮಾಡ್ತಾ ಇದ್ದೀವಿ ನಾವು. ಓಕೆ, ಒಂದು ವೇಳೆ SIR ಯಾರಾದರೂ ಮಾಡಿಸ್ಬೇಕು, ಸೊ ಕೆಂಗೇರಿ ಸುತ್ತಮುತ್ತ ಜನರು ಸ್ಪೆಸಿಫಿಕ್ ಆಗಿ ಈ ವಿಡಿಯೋ ನೋಡ್ತಿದ್ರೆ ಯಾರಾದರೂ SIR ಬಗ್ಗೆ ಮ್ಯಾಪಿಂಗ್ ಮಾಡಿಸ್ಬೇಕು ಅಥವಾ ಏನಾದ್ರು ಪ್ರಶ್ನೆ ಇದ್ರೆ ತಾವು ವರ್ಗೇನಹಳ್ಳಿ ಮಸೀದಿಯಲ್ಲಿ ಭೇಟಿ ಆಗ್ಬೋದು. ಸರ್, ಇದ್ರ ಬಗ್ಗೆ ನಿಮ್ ಭೇಟಿ ಆಗ್ಬೇಕು ಅಥವಾ ನಿಮ್ ಮಾಹಿತಿ ತಿಳ್ಕೊಬೇಕಂದ್ರೆ ಹೇಗೆ ರೀಚ್ ಆಗ್ಬೋದು? ಸರ್, ಮೊದಲು ಏನಂದ್ರೆ ನಾವು ಮ್ಯಾಪಿಂಗ್ ಮಾಡಲ್ಲ. ನಾವು ಮ್ಯಾಪಿಂಗ್ ಮಾಡೋದು BLOನೇ. ನಮ್ಮ ಕೆಲಸ ಏನಂದ್ರೆ 2002 ಲಿಸ್ಟ್ ಅಲ್ಲಿ ಹೆಸರು ಇದೆಯಾ ಇಲ್ವಾ ಅದು ನಾವು ನೋಡ್ತೀವಿ. ಮತ್ತೆ ಅವ್ರ BLO ಯಾರು,
ಅವ್ರ ನಂಬರ್ ನಾವು ತೆಗ್ದು ಕೊಡ್ತೀವಿ ಅವ್ರಿಗೆ. ಮತ್ತೆ ಒಂದು ಎನಿಮಿನೇಷನ್ ಫಾರ್ಮು ಹೆಂಗ್ ಬರುತ್ತೆ, BLOs ತಗೊಂಡ್ ಬರ್ತಾರಲ್ಲ ಫಾರ್ಮು, ಆ ಫಾರ್ಮ್ ಹೇಗಿರುತ್ತೆ, ನಾವು ಆ ಫಾರ್ಮ್ ಹೇಗೆ ಫಿಲ್ ಮಾಡಬೇಕು, ಒಂದು ಸ್ಯಾಂಪಲ್ ನಾವು ಈ ತರ ಒಂದು ಫಾರ್ಮ್ ಇರುತ್ತೆ, ಈ ಸ್ಯಾಂಪಲ್ ಫಾರ್ಮ್ ನಾವು ಫಿಲ್ ಮಾಡಿ ಕೊಡ್ತೀವಿ, ಗೈಡ್ ಮಾಡ್ತೀವಿ ನಾವು ಅಷ್ಟೇ. ಅವರು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀವಿ, ಡಾಕ್ಯುಮೆಂಟ್ ಸರಿ ಇದೆ ಇಲ್ಲ ಅಂತ ನೋಡ್ತೀವಿ, ಹೆಸರು ಸರಿ ಇದೆ ಇಲ್ಲ ಅಂತ ನೋಡ್ತೀವಿ. ಈ ತರ ನಾವು ಸಪೋರ್ಟ್ ಮಾಡ್ತೀವಿ. ಮ್ಯಾಪಿಂಗ್ ಮಾಡೋಕ್ಕೆ ನಮಗೇನು ಅದು ಆಕ್ಸೆಸ್ ಇಲ್ಲ. ಮ್ಯಾಪಿಂಗ್ ಮಾಡೋದು BLOನೇ, ಅವ್ರ ಹತ್ರನೇ ಹೋಗ್ಬೇಕು, ಅವ್ರ ಹತ್ರ ಹೆಂಗ್ ಹೋಗ್ಬೇಕು, ಈ ತರ ಎಲ್ಲ ಫುಲ್ ಸಪೋರ್ಟ್ ನಾವು ಮಾಡ್ಕೊಡ್ತೀವಿ. ಸೊ ಗೈಡೆನ್ಸ್ ಅಂತ ಬಂದ್ರೆ ಸರ್ ಕಂಪ್ಲೀಟ್ ಆಗಿ ಗೈಡೆನ್ಸ್ ಮಾಡ್ತಾರೆ. ಆದ್ರೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಮಾತು ಹೇಳಿದ್ರು, ಮ್ಯಾಪಿಂಗ್ ಅಂತ ಬಂದ್ರೆ ಅದು ಕೇವಲ BLO ಮಾಡುವ ಕೆಲಸ ಆಗಿದೆ. ಸೊ BLO ಹೇಗೆ ರೀಚ್ ಆಗಬೇಕು ಆ ಪ್ರೊಸೆಸ್ ವರೆಗೂ ಸರ್ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಸೊ ತಾವು ಸುತ್ತಮುತ್ತ ಕೆಂಗೇರಿಯಲ್ಲಿ ಇರೋರು ಈ ಕೂಡಲೇ ನಿಮ್ಮ ಮ್ಯಾಪಿಂಗ್ ಮಾಡಿಸ್ಬೇಕು ಅಥವಾ ನಿಮ್ಮ ಮ್ಯಾಪಿಂಗ್ ಮಾಡ್ಸೋಕ್ಕೆ BLO ಅಪಾಯಿಂಟ್ಮೆಂಟ್ ಬೇಕಂದ್ರೆ ಈ ಕೂಡಲೇ ನಿಮ್ಗೆ ಮಾಹಿತಿ ತಿಳಿದಿಲ್ಲ ಅಂದ್ರೆ ಕೆಂಗೇರಿಯ ಸುಬಾನಿಯಾ ಮಸ್ಜಿದಿಗೆ ಭೇಟಿ ನೀಡಿ. ಸರ್ ಹಾಗೂ ಅವರ ತಂಡ ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ. ಕೇವಲ 2 ದಿನಗಳಿಂದ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಿದ್ದಾರೆ. ಸೊ ಅವರ ಕೆಲಸಕ್ಕೂ ಕೂಡ ನಾವೆಲ್ಲರೂ ಕೂಡ ಸಹಕರಿಸೋಣ, ಅವರೆಲ್ಲರೂ ಜೊತೆ ನಾವು ಜೊತೆಗಾಗೋಣ. ಹಾಗೂ ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಸರ್, ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ನಾವೆಲ್ಲರೂ ಕೂಡ ನಮ್ಮ ಧರ್ಮ ಒಂದೇ, ಅದು ಮಾನವೀಯತೆ. ಆ ಒಂದು ಮಾತಿನಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದ ಸರ್. ತಮಗೂ ಶುಭವಾಗ್ಲಿ, ತಮ್ಮ ತಂಡಕ್ಕೂ ಶುಭವಾಗ್ಲಿ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಧನ್ಯವಾದ.